ನರೇಂದ್ರ ಮೋದಿಜಿಯವರ ಜನ್ಮದಿನದ ಪ್ರಯುಕ್ತ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಸೇವಾ ಪಾಕ್ಷಿಕ ಕಾರ್ಯಕ್ರಮದಲ್ಲಿ ರಕ್ತದಾನ ಶಿಬಿರ ನಡೆಯಿತು. ಪ್ರತಿಯೊಬ್ಬರೂ ರಕ್ತದಾನ ಮಾಡಬೇಕು. ರಕ್ತದಾನ ಮಾಡುವುದರಿಂದ 3 ಜೀವಗಳನ್ನು ಉಳಿಸಬಹುದು ಎಂದು ನಿಕಟಪೂರ್ವ ಮಂಡಲಾಧ್ಯಕ್ಷರಾದ ಡಾಕ್ಟರ್ PM ಮಂಜುನಾಥ್ ಅವರು ತಿಳಿಸಿದರು. ಪಟ್ಟಣದಲ್ಲಿ ಬುಧವಾರ ನರೇಂದ್ರ ಮೋದಿಜಿಯವರ ಜನ್ಮದಿನದ ಪ್ರಯುಕ್ತ ಸೇವಾ ಪಾಕ್ಷಿಕ ಕಾರ್ಯಕ್ರಮದಲ್ಲಿ ಪಟ್ಟಣದ ಗುರುಭವನದಲ್ಲಿ ಸ್ವಯಂ ಪ್ರೇರಿತರಾಗಿ ರಕ್ತದಾನ ಶಿಬಿರದಲ್ಲಿ ರಕ್ತದಾನ ಮಾಡಿ ಅವರು ಮಾತನಾಡಿದರು. ರಕ್ತದಾನ ಮಾಡುವುದರಿಂದ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗುತ್ತದೆ. ರಕ್ತದಲ್ಲಿ ಕೊಲೆಸ್ಟ್ರಾಲ್ ಅಂಶ ಕಡಿಮೆಯಾಗುತ್ತದೆ. 80% ಹೃದಯಾಘಾತವನ್ನು ತಡೆಯಲು ಸಹಕಾರಿಯಾಗುತ್ತದೆ. ರಕ್ತದಾನ ಮಾಡುವುದರಿಂದ ಯಾವುದೇ ಅಡ್ಡ ಪರಿಣಾಮ ಆಗುವುದಿಲ್ಲ. ಕೇವಲ 24 ಗಂಟೆ ಒಳಗಾಗಿ ರಕ್ತದಾನ ಮಾಡಿದಷ್ಟು ಪ್ರಮಾಣದಲ್ಲಿ ಹೊಸ ರಕ್ತ ದೇಹದಲ್ಲಿ ಉತ್ಪತ್ತಿಯಾಗುತ್ತದೆ. ಹೆಣ್ಣು ಗಂಡು ಎಂಬ ಭೇದವಿಲ್ಲದೆ 18 ವರ್ಷ ಮೇಲ್ಪಟ್ಟವರು ಎಲ್ಲರೂ ರಕ್ತದಾನ ಮಾಡಬಹುದು ಎಂದು ತಿಳಿಸಿದರು. ರಕ್ತದಾನ ಮಾಡಿ ಕೆಲವರು ತಮ್ಮ ಅನಿಸಿಕೆಗಳನ್ನು ತಿಳಿಸಿದರು. ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ ಮೊಳಕಾಲ್ಮೂರು ಮಂಡಲದ ವತಿಯಿಂದ ಈ ದಿನ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದಾರೆ. ಉದ್ದೇಶ ಇಷ್ಟೇ, ನರೇಂದ್ರ ಮೋದಿಜಿ, ನಮ್ಮ ಭಾರತದ ಹೆಮ್ಮೆಯ ಪ್ರಧಾನಮಂತ್ರಿಗಳಾದಂಥ ಶ್ರೀಯುತ ನರೇಂದ್ರ ಮೋದಿಜಿಯವರ 75ನೇ ಜನ್ಮದಿನಾಚರಣೆ ಅಂಗವಾಗಿ ಸೇವಾ ಪಾಕ್ಷಿಕ ಎಲ್ಲನೂ ಸರ್ಕಾರನೇ ಮಾಡೋಕ್ಕಾಗಲ್ಲ. ಆದ ಕಾರಣ ಸೇವೆ ಮುಖಾಂತರ ಜನರ ಹತ್ರಕ್ಕೆ ಪಕ್ಷ ಹೋಗಬೇಕು ಮತ್ತು ಸಂಘಟನೆ ಹೋಗಬೇಕು ಅನ್ನೋ ಉದ್ದೇಶದಿಂದ ಸೇವಾ ಪಾಕ್ಷಿಕ ಹಮ್ಮಿಕೊಂಡಿದ್ದಾರೆ. ಆ ದೃಷ್ಟಿಯಿಂದ ಬ್ಲಡ್ ಡೊನೇಷನ್ ಕ್ಯಾಂಪ್ ಅಂದ್ರೆ ರಕ್ತದಾನ ಶಿಬಿರ ಸ್ವಯಂ ಪ್ರೇರಿತವಾಗಿ ಬಂದು ಮಾಡೋ ಅಂಥ ಕ್ಯಾಂಪ್ನ ಇವತ್ತು ಹಮ್ಮಿಕೊಂಡಿದ್ದಾರೆ ಮೊಳಕಾಲ್ಮೂರು ಮಂಡಲದ ವತಿಯಿಂದ. ರಕ್ತದಾನ ಜೀವದಾನದಷ್ಟೇ ಶ್ರೇಷ್ಠ. ಆದ ಕಾರಣ ಎಲ್ಲರೂ ಸಮೇತ ರಕ್ತದಾನವನ್ನು ಸ್ವಯಂ ಪ್ರೇರಿತವಾಗಿ ಮಾಡೋದ್ರ ಮುಖಾಂತರ ಜೀವ ಉಳಿಸೋದಕ್ಕೋಸ್ಕರ ನಾವೆಲ್ಲರೂ ಸಮೇತ ಮುಂದಾಗಬೇಕು. ಆದ ಕಾರಣ ಈ ಏನು ರಕ್ತದಾನ ಶಿಬಿರ ಹಮ್ಮಿಕೊಂಡಂತ ಅಷ್ಟು ತಂಡಕ್ಕೆ ಶುಭವಾಗಲಿ ಅಂತ ಹಾರೈಸ್ತೀನಿ. ಧನ್ಯವಾದ. ನನ್ನ ಹೆಸರು ಗೋಪಾಲ್ ಅಂತೇಳಿ, ಮೊಳಕಾಲ್ಮೂರು. ನಾನು ಸ್ವಯಂ ಪ್ರೇರಿತನಾಗಿ ಈ ಬ್ಲಡ್ ಬ್ಯಾಂಕಲ್ಲಿ ಬ್ಲಡ್ ಕೊಡೋಕ್ಕೆ ಬಂದಿದ್ದೀನಿ. ಈ ಬ್ಲಡ್ ಕೊಡೋದ್ರಿಂದ ಹಲವಾರು ಜನ ಜೀವ ರಕ್ಷಣೆ ಮಾಡ್ಬೋದು ಅಂತೇಳಿ ಒಂದು ಆಶಾಭಾವನೆಯಿಂದ ನಾನು ಬ್ಲಡ್ ಕೊಟ್ಟಿದ್ದೀನಿ. ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಬಂದು ಬ್ಲಡ್ ಕೊಡಬೇಕಾಗಿ ಎಲ್ಲರಲ್ಲಿ ವಿನಂತಿ ಮಾಡಿಕೊಡ್ತೀನಿ. ಎಷ್ಟು ಸರಿ ಕೊಟ್ಟಿದ್ದೀರಿ ಈಗ ನೀವು? ಸುಮಾರು ಅಂದರೆ ಒಂದು 6-7 ಸರಿ ಕೊಟ್ಟಿದ್ದೀನಿ ಇಲ್ಲಿವರೆಗೂ. ಕೊಟ್ಟಿದ್ದೀನಿ. ಹಂಗಾಗಿ ಮತ್ತೆ ಕೊಡ್ಬೇಕಂತೇಳಿ ಎಲ್ಲಿದ್ದೂ ಕ್ಯಾಂಪ್ ಹೋಗಿ ಕೊಡ್ತೀನಿ. ನನ್ನ ಹೆಸರು ಎಂ ನಾಗರಾಜ್ ಅಂತೇಳಿ, ನಾನು ಇದೇ ತಾಲೂಕು ಮುಖೇರಹಳ್ಳಿ ಗ್ರಾಮದಿಂದ ಬಂದಿದ್ದೀನಿ. ನಾನು ಸ್ವಯಂ ಇಚ್ಛೆಯಿಂದ ಇವತ್ತು ರಕ್ತ ಕೊಟ್ಟಿದ್ದೀನಿ. ಈಗ ನಾನು ರಕ್ತ ಕೊಡೋದ್ರಿಂದ ಒಂದು 3 ಜೀವಗಳಿಗೆ 4 ಜೀವಗಳಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾನು ಸ್ವಯಂ ಪ್ರೇರಿತದಿಂದ ಕೊಟ್ಟಿದ್ದೀನಿ. ನಾನು ಇವತ್ತು ಎಷ್ಟು ಸರಿ ಕೊಟ್ಟಿದ್ದೀನಿ ಸರ್? ನಾನು ಇದು ಮೊದಲೇ ಬಾರಿ ಕೊಟ್ಟಿದ್ದೀನಿ. ನನಗೆ ಇವತ್ತು ಅವೇರ್ನೆಸ್ ಮೂಡಿ ರಕ್ತ ಕೊಟ್ಟರೆ ನಮ್ಮ ಆರೋಗ್ಯಕ್ಕೆ ಒಳ್ಳೇದಂತ ಮೆಸೇಜ್ ನೋಡಿದ್ರಿಂದ ನಾನು ಕೊಟ್ಟಿದ್ದೀನಿ ಸರ್. ಯಾರು ಹೇಳಿಲ್ಲ ನಿಮಗೆ? ನನಗೇನು ಯಾರು ವೈಯಕ್ತಿಕ ನಾನು ಅಭಿಪ್ರಾಯ, ಯಾಕಂದ್ರೆ ನಾನು ಅಲ್ಲಿ ನೋಡಿದ್ದೀನಿ, ರಕ್ತ ಕೊಟ್ಟರೆ ಸ್ವಲ್ಪ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳಿ ಕೆಲವು ಉಪಯುಕ್ತ ಮಾಹಿತಿಗಳಿದ್ದು, ಮತ್ತೆ ನನ್ನಿಂದ ಬೇರೆ ಜನಕ್ಕೆ ಅನುಕೂಲ ಆಗುತ್ತೆ, ಅವ್ರಿಗೂ ಸ್ವಲ್ಪ ಅನುಕೂಲ ಆಗುತ್ತಲ್ಲ ಅಂತೇಳಿ ನಾನು ಕೊಟ್ಟಿದ್ದೀನಿ ಸರ್. ಏನೋ ಆಗೈತೆ ಒಟ್ಟಿನಲ್ಲಿ ರಕ್ತದಾನ ಶ್ರೇಷ್ಠ ದಾನ. ರಕ್ತದಾನ ಮಾಡುವುದರಿಂದ ಅನೇಕ ಜೀವಿಗಳನ್ನು ಉಳಿಸಬಹುದು ಎಂದು ಕೆಲವರು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿದರು. ಬ್ಯೂರೋ ರಿಪೋರ್ಟ್, PM ಗಂಗಾಧರ್, ಭಾರತ್ ವೈಭವ್ ನ್ಯೂಸ್, ಮೊಳಕಾಲ್ಮೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369